ಫ್ರಾಡು ಅಂತ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಒಬ್ಬ ಫ್ರಾಡು. ಅವನು ಆ ಮಾತಾಡಿದ್ದೆ ತಪ್ಪು. ಅವನು ಮುಂದೆಗೆ ಚೀಫ್ ಮಿನಿಸ್ಟರ್ ಆಗೋನು ಆ ಥರ ಮಾತಾಡ್ಬೋದು. ಅವನು ಇರ್ತಾ ಇದೆ ಯಾಕೆ ಹಿಂಗೆ ಛತ್ರಿಗಳು ಅಂತ ಬೈಯೋರು. ನಾನ್ ಸೆನ್ಸ್ ಅಂದಿದ್ದಕ್ಕೆ ನಿನ್ನ ಸೆನ್ಸ್ಲೆಸ್ ಅಂತ ಇವನೇನೋ ಉಲ್ಟಾ ಹೇಳೋನೆ. ಇದೆಲ್ಲ ಮಿಡ್ಲ್ ಕ್ಲಾಸ್ಗಳು ಮಾತಾಡೋ ಹೊರಡ್ತಾರ ಇದೆ. ಸರ್ ಇವಾಗ ಮಂಡ್ಯ ಜನಗಳು ಛತ್ರಿಗಳು ಇಳಿಸಿ ಅಂತ ಹೇಳಿದ್ದಾರೆ, ನಿಲ್ಸಿ ಅಂತ ಹೇಳಿದ್ದಾರೆ. ಸೊ ಏನ್ ಅನ್ಸುತ್ತೆ ಒಬ್ರು ಡಿ ಸಿ ಎಂ ಆಗಿ ಈ ತರ ಹೇಳೋದು? ಅವನು ಫ್ರಾಡು ಅಂತ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಒಬ್ಬ ಫ್ರಾಡು. ಅವನು ಆ ಮಾತಾಡಿದ್ದೆ ತಪ್ಪು. ಅವನು ಮುಂದೆಗೆ ಚೀಫ್ ಮಿನಿಸ್ಟರ್ ಆಗೋನು ಆ ಥರ ಮಾತಾಡ್ಬೋದು ಅವನು ಅಂತ ನನ್ನ ಅಭಿಪ್ರಾಯ. ಕೆಟ್ಟದ್ದೇ ಅವನು ಮಾತಾಡಿರೋದು ಅಂತ. ಸರ್, ಈ ಹಿಂದೆ ಕೂಡ ತರ್ಲೆಗಳು ಅಂತ ಹೇಳಿದ್ರು ಮಂಡ್ಯ ಜನಗಳಿಗೆ. ಸೊ ಇವಾಗ ಮತ್ತೆ ಹೇಳಿದ್ದಾರೆ. ಈ ತರ ಏಳಿಗೆಗಳನ್ನ ಕೊಡೋದು ಒಂದು ಸ್ಟೇಜ್ ಮೇಲೆ ಎಷ್ಟು ಸರಿ ಅಂತ ಅನ್ಸುತ್ತೆ? ಕರೆಕ್ಟ್ ಇಲ್ಲ ಅನ್ನಿಸ್ತದೆ. ಕರೆಕ್ಟ್ ಇಲ್ಲ. ಅವ್ನು ಮಾತಾಡೋರು ಭಾರಿ ತಪ್ಪು. ಕ್ಷಮೆ ಕೇಳಬೇಕು ಅವರು. ಒಬ್ಬ ಚೀಫ್ ಮಿನಿಸ್ಟರ್ ಆಗೋನು ಈ ಥರ ಎಲ್ಲ ಮಾತಾಡಿದ್ರೆ ಇನ್ನು ಮುಂದಕ್ಕೆ ಯಾವ ಜನಕ್ಕೆ ಯಾವ ಥರ ನಡ್ಕೊಂತಾನೆ. ಇವಾಗಲೇ ಈ ಥರ ಏನಿಲ್ಲದೆ ಇವಾಗ ನಡ್ಕೊತಾ ಇರೋನು. ಆ ಸಿದ್ದರಾಮಯ್ಯ ತುಣಿಯಕ್ಕೆ 28 ಆಟ ಆಡ್ತಾವನೆ. 28 ಆಟ ಆಡ್ತಾನೆ. ಇವ್ನು ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗಬೇಕಾ? ಜನಗಳ ಬಗ್ಗೆ ಅಭಿಪ್ರಾಯ ತಡಿ ಇಲ್ಲ. ಒಂದು ಬಾಯಿ ಬಂದಂಗೆ ಮಾತಾಡ್ತಾನೆ. ಒಬ್ಬ ರೌಡಿಗಳು ಬಂದಂಗೆ ಬರ್ತಾನೆ ಎಲ್ಲ ಸ್ಟೇಜಿಗೆ ಬರಬೇಕಾದ್ರೆ. ಇದು ಏನ್ರಿ ಬರೋದು? ಸೌಜನ್ಯ ಬಿಡ್ಬೇನ್ರಿ ಬರೋಕ್ಕಾರೆ ಒಂದು. ಈ ಥರ ಎಲ್ಲ ಮಾತಾಡ್ತಾರೆ ಯಾರ್ಯಾರು. ನಾವು ಮಂಡ್ಯದವರೇ. ಅವ್ರು ಒಬ್ಬನೇ ಎಲ್ಲ ಮಂಡ್ಯದವರು. ನಾವು ಮಂಡ್ಯದವರೇ. ಆ ಕುಮಾರಸ್ವಾಮಿಯಲ್ಲಿ 28 ಆಗದೇ ಇರೋದ್ರಿಂದ 28 ಅವತಾರ ಆಡ್ತಾನೆ ಕುಮಾರಸ್ವಾಮಿ ಮೇಲೆ. ಇಂಥವ್ರಿಗೆಲ್ಲ ನಾವು ಚೀಫ್ ಮಿನಿಸ್ಟರ್ ಮಾಡೋಕ್ಕಾಯ್ತದ? ದಯವಿಟ್ಟು ಇವಾಗ ಹೆಂಗವನ ಹಂಗೆ ಇದ್ಬಿಡಲಿ. ದಯವಿಟ್ಟು ಅವರು ಸಿದ್ದರಾಮಯ್ಯನೇ ಇರಲಿ. 5 ವರ್ಷ ಹೆಂಗೋ ಆಳ್ಕೊಡೋಯ್ತಾರೆ. ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳಿಗೆ ಮಾತಿನಲ್ಲಿ ಇಡ್ತಾ ಇಲ್ಲ ಅಂತ ಅನ್ಸುತ್ತಾ? ಇಡ್ತಾ ಇದೆ ಯಾಕೆ ಹಿಂಗೆ ಛತ್ರಿಗಳು ಅಂತ ಬೈಯೋರು. ಇಡ್ತಾ ಇಲ್ಲದೆ ಇರೋದ್ರಿಂದನೇ ಬಾಯಿ ಹೋದಂಗೆಲ್ಲ ಮಾತಾಡ್ತಾರೆ. ಅವನ್ಯಾರೋ ಇನ್ನೊಬ್ಬ ನರೇಂದ್ರ ಸ್ವಾಮಿನ ಯಾರೋ ಒಬ್ಬ ಅವನೊಬ್ಬ ಇರೋದು ಸ್ವಲ್ಪ ಒಳಗಡೆನೆ ಬಾಯಿ ಬಂದಂಗೆ ಬೈತಾನೆ ಪಬ್ಲಿಕಲ್ಲಿ ಮಾತಾಡೋದಂಗೆ. ಈ ನಮ್ಮಂತ ಈ ಪುಟ್ಬಂದಲ್ಲಿ ಕೂತಿರೋರೇ ಪರವಾಗಿಲ್ಲಪ್ಪ. ಸೌಜನ್ಯ ಇದೆ ನೋಡಿ. ಫ್ರೆಂಡ್ಸ್ಗಳು ಎಷ್ಟು ಜನ ಫ್ರೆಂಡ್ಗಳಿದ್ದೀವಿ. ನೆಮ್ಮದಿಯಾಗಿ ಕೂತಿದ್ದೀವಿ. ಕಾಫಿ ಕುಡ್ಕೊಂಡು ಅರ್ಧವ ಅಲ್ವಮ್ಮ. ಹಂಗಂದು ಒಬ್ಬ ಜನಪ್ರತಿನಿಧಿಯಾಗಿ ಹಿಂಗೆಲ್ಲ ಬಾಯಿ ಹೋದಂಗೆಲ್ಲ ಮಾತಾಡಿದ್ರೆ ಜನ ಏನು ತಿಳ್ಕೊಳ್ತಾರೆ? ಕಾಂಗ್ರೆಸ್ ಓಟ್ ಹಾಕ್ತಾರಾ ಹಿಂಗೆಲ್ಲ ಮಾತಾಡಿದ್ರೆ? ಯಾವುದಾರ ಕುಮಾರಸ್ವಾಮಿಯಲ್ಲಿ ಈ ಥರ ಎಲ್ಲ ಮಾತು ಬಂದಿದೆಯಾ? ಮತ್ತೆ ಕಳೆದ ಸರಿ ಕೂಡ ಮಂಡ್ಯ ಜನಗಳು ತರ್ಲೆಗಳು ಅಂತ ಹೇಳಿದ್ರು ಇದೇ ಡಿ ಕೆ ಶಿವಕುಮಾರ್ ಅವರು. ಇವಾಗ ಛತ್ರಿಗಳು ಅಂತ ಹೇಳಿದ್ರು. ಒಬ್ರು ಡಿ ಸಿ ಎಂ ಆಗಿ ಯಾಕೆ ಮಂಡ್ಯ ಜನಗಳಿಗೆ ಈ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇರೋ ಓಟ್ಗಳು ಕಳ್ಕೊಳ್ಳೋದಕ್ಕೆ. ಈಗ ಅಪ್ಪಿತಪ್ಪಿ ಮೊನ್ನೆ ಎಲ್ಲ ಯಾವ ಎಮ್ ಎಲ್ ಎಗಳು ಗೆದ್ದಿದ್ರಲ್ಲ ಅವರೆಲ್ಲ ಸೋಲ್ಸಕ್ಕೆ ಇವ್ರ ಮೇಲೆ ಜಿದ್ದಿರ್ಬೇಕೇನೋ. ಅದಕ್ಕೆ ಕುಮಾರಸ್ವಾಮಿ ಗೆದ್ದವರಲ್ಲ, ಅದಕ್ಕೇನಾದ್ರು ಮಾಡ್ತಾವ್ ಹಿಂಗೆ ಅಂತ ನಾನು ಅಷ್ಟೇ ಅಮ್ಮ. ಇನ್ನೇನು ಒಳ್ಳೆ ಮಾತಾಡೋಕೆ ಹೇಳಿ ಹೋಲಿ. ನಿಮ್ಮ ಟಿ ವಿ ಯಾವ ಟಿ ವಿಯವ್ರು ನೀವು? ಕರ್ನಾಟಕ ಬರ್ತಾ ಇಲ್ಲ. ಟಿ ವಿ ಬರ್ತಾ ಇಲ್ಲ. ಸರ್, ಮಂಡ್ಯ ಜನಗಳು ಛತ್ರಿಗಳು ಸಾಕು ನಿಲ್ಸಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಸ್ಟೇಜ್ ಮೇಲೆ ಈ ವರ್ಡ್ ನ ಯೂಸ್ ಮಾಡಿದ್ರೆ, ಒಬ್ರು ಡಿ ಸಿ ಎಂ ಆಗಿ ಈ ತರ ಮಾತಾಡೋದು ಎಷ್ಟು ಸರಿ ಅಂತ ನಿಮಗೆ ಅನ್ಸುತ್ತೆ? ಈಗ ಅವ್ರ ಮಾತು ಹೇಳಿರೋ ಮಾತು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗ್ತಾ ಇಲ್ಲ. ಅವ್ರು ಯಾವ್ದಾರ ಸಮಯ ಸಂದರ್ಭ ಆಧರಿಸಿ ಹೇಳೋರು ಅದು ನಮ್ಗೆ ಗೊತ್ತಾಗಲ್ಲ. ಮಾತಿಗೆ ಮಾತಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆದ್ರೆ ಹೇಳೋರು ಯಾವ್ದ್ರ ವಿಚಾರವಾಗಿ ಹೇಳೋರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹಿಂದೆ ಕೂಡ ಹೇಳಿದ್ರು ಅಂದ್ರೆ ಮಂಡ್ಯ ಜನಗಳು ತರ್ಲೆಗಳು ಅಂತ ಹೇಳಿದ್ರು, ಇವಾಗ ಛತ್ರಿಗಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಬ್ರು ಡಿ ಸಿ ಎಂ ಆಗಿ ಒಂದು ಜಿಲ್ಲೆ ಜನಗಳಿಗೆ ಈ ತರ ಹೇಳೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ವೇದಿಕೆಯಲ್ಲಿ ಹೋದಾಗ ಯಾವ್ದೋ ಒಂದು ಆ ಪ್ರದೇಶಕ್ಕೆ ಹೋಗಿರ್ತಾರೆ. ಅಲ್ಲಿರೋ ಜನಗಳನ್ನ ಒಂದು ಸ್ವಲ್ಪ ಗದರೋದಾಗ್ಲಿ ಇಲ್ಲ ಅವ್ರನ್ನ ಹೊಗಳೋದಾಗ್ಲಿ ಅವ್ರನ್ನ ಸ್ವಲ್ಪ ಹೇಳ್ಸೋದಾಗ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಕಾಮನ್ನು ಅದ್ರನ್ನೇನು ದೊಡ್ಡದಾಗಿ ಅದಕ್ಕೆ ಬೆಲೆ ಕೊಡುವಂಥದ್ದು ಏನಿಲ್ಲ. ಈ ಮಂಡ್ಯ ಜನಕ್ಕೆ ಅದನ್ನು ಅವಾಗ್ಲೂ ಹೇಳಿದ್ರು, ಇವಾಗ್ಲೂ ಅದನ್ನ ಹೇಳ್ತಾರೆ. ಮಂಡ್ಯ ಜನಕ್ಕೆ ಮಾತ್ರ ಯಾಕೆ ಈ ತರ ಅಂತ ಹೇಳಿ? ಈಗ ಮಂಡ್ಯ ಜನಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ಅಲ್ಲಿ ಅವ್ರ ಪಕ್ಷ ಸೋತೋಯ್ತು. ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರು ಗೆದ್ರು. ಆ ಒಂದು ನಮ್ಮ ಕೈಲಿ ಅಲ್ಲಿ ನಮ್ಮ ಇದು ನಡ್ಸೋಕ್ಕಾಗ್ಲಿಲ್ವಲ್ಲ, ನಮ್ಮ ಕ್ಷೇತ್ರ ಪಡೆಯೋಕ್ಕಾಗ್ಲಿಲ್ಲ ಅನ್ನೋ ಒಂದು ಹೊಟ್ಟೆ ಉರಿನೂ ಇರ್ಬೋದು. ಆ ಒಂದು ಚಾಲೆಂಜಿಂಗು ಇರ್ಬೋದು ಹೇಳಿದ್ದಾರೆ. ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳಿಗೆ ಮಾತಿನಲ್ಲಿ ಇಡ್ತಾ ಇಲ್ಲ ಅಂತ ಅನಿಸ್ತಿದ್ಯಾ ಸರ್? ನಾವು ಅಷ್ಟು ಹೇಳೋಷ್ಟು ದೊಡ್ಡ ಮನುಷ್ಯಲ್ಲ. ನಮ್ಮ ಅಣ್ಣವ್ರು ಹೇಳ್ದಂಗೆ ಅವರು ಎ ಸಿ ಫ್ಯಾನು ಸದನದಲ್ಲಿ ಕುತ್ಕೊಂಡು ಅವ್ರು ಆಡೋ ಮಾತುಗಳಿಗೆ ಅವ್ರು ವಿದ್ಯಾವಂತರು ಅವಿದ್ಯಾವಂತರು ಅದು ನಮಗೂ ಗೊತ್ತಾಗಲ್ಲ. ವಿದ್ಯಾವಂತರಾದವ್ರು ಆ ಥರ ಎಲ್ಲ ಮಾತಾಡಲ್ಲ. ನಮ್ಮ ಅಣ್ಣ ಈಗ ಅಂದರು, ಅವನಿಲ್ಲೇ ಬಾರೋ ಹೋಗಲ್ಲೇ ಜಮೀರು ಅಮೀರು ಅವನು ಯಾರಲ್ಲ ಕೂತ್ಕೊಂಡು ಸದನದೊಳಗೆ ಹೋಗೋದು ನಮಸ್ಕಾರ ಹೊಡಿಯೋದು. ಬಸ್ ನೀನು ಮೊನ್ನೆ ಯಾರೋ ಒಂದು ಮಾತು ಹೇಳಿದ್ರು, ನೀನು ಯಾವುದೋ ನಾನ್ ಸೆನ್ಸ್ ಅಂದಿದ್ದಕ್ಕೆ ನಿನ್ನ ಸೆನ್ಸ್ಲೆಸ್ ಅಂತ ಇವನೇನೋ ಉಲ್ಟಾ ಹೇಳೋನೆ. ಇದೆಲ್ಲ ಮಿಡ್ಲ್ ಕ್ಲಾಸ್ಗಳು ಮಾತಾಡೋ ಹೊರಡ್ತಾರ ಇದೆ.
ಸೆನ್ಸ್ಲೆಸ್ಸು ನಾನ್ ಸೆನ್ಸ್ ಎಲ್ಲ ಮತ್ತು ಇದರಲ್ಲಿ ವಿಧಾನಸೌಧದಲ್ಲಿ ಮಾತುಗಳು ನಡೆಯುವಾಗ ಅವ್ರು ವಿದ್ಯಾವಂತರು ಅವಿದ್ಯಾವಂತರು ಅದು ಒಂದು ಗೊತ್ತಾಗಲ್ಲ ಮೇಡಮ್. ನಮ್ಮ ಅಣ್ಣವ್ರು ಅಂದರು ಕಾಮನ್ ಆಗಿ ನಾವು 4 ಜನ ಒಂದು ಕಾಫಿ ಟೀ ಹೋಟ್ಲ ಹತ್ರ ಸೇರೋರೆ ಅನ್ಯೂನ್ಯತೆಯಿಂದ ಡೀಸೆಂಟಿಯಾಗಿ ಮಾತಾಡ್ತೀವಿ. ಅವ್ರು ಆ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅದು ಏನು ಮಾತುಗಳು ಮಾತಾಡ್ತಾರೋ ನಾವು ಹೇಳ್ಬಾರ್ದು ನಮ್ಮ ಮೇಜ್ಗೆ ಅಷ್ಟೇ ಎಲ್ಲ ಆ ಥರ ಮಾತುಗಳನ್ನ ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು. Beat Plus Karnataka.